ಕಲಬುರಗಿ ಸಮುದಾಯದ ವತಿಯಿಂದ ಏಪ್ರಿಲ್ 2, 3 ಮತ್ತು 4ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ 3 ದಿನಗಳ ಕಾಲ ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮುದಾಯ ಕಲಬುರಗಿ ಅಧ್ಯಕ್ಷರಾದ ದತ್ತಾತ್ರೇಯ ಇಕಳಿಕೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಸಮುದಾಯವು ತನ್ನ 50ನೇ ವರ್ಷದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳಲು ಕಲಬುರಗಿ ಸಮುದಾಯದ ವತಿಯಿಂದ ಏಪ್ರಿಲ್ 2, 3 ಮತ್ತು 4ರಂದು ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ 3 ದಿನಗಳ ಕಾಲ ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಆದ ಕಾರಣ ಕಲಬುರಗಿ ಜಿಲ್ಲೆಯ ರಂಗ ಆಸಕ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿಕೊಂಡರು. ಆಗಿನ ಕಾಲದಲ್ಲಿ ಕಲೆಗಾಗಿ ಕಲೆ ಅಂತಕ್ಕಂಥ ಒಂದು ಸಿದ್ಧಾಂತದ ವಿರುದ್ಧವಾಗಿ ಕೇವಲ ಕಲೆಗಾಗಿ ಕಲೆಯಲ್ಲ, ಬದುಕಿಗಾಗಿ ಕಲೆ ಅಂತಕ್ಕಂಥ ಸಿದ್ಧಾಂತವನ್ನು ರೂಪಿಸಿಕೊಂಡು ದೇಹವಾಕ್ಯವನ್ನಿಟ್ಟುಕೊಂಡು ಸಮುದಾಯ 50 ವರ್ಷಗಳ ಗತಿಸಿದೆ. ಆಗಿನ ಒಂದು ಕಾಲದಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಮಾಧ್ಯಮ ಅದು ನಾಟಕ ಮಾಧ್ಯಮ. ಅದರಲ್ಲಿಯೂ ವಿಶೇಷವಾಗಿ ಸಮುದಾಯ ಗುರುತಿಸಿಕೊಂಡಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಧ್ಯಮ ಬೀದಿ ನಾಟಕಗಳು. ಸಮುದಾಯದ ಒಂದು ಹಾಡು ಇದೆ, ಅದು ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಮತ್ತೆ ನಿಮ್ಮ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ಜನರ ಮಧ್ಯದಿಂದ ನಾವು ಬಂದಿವೆಂದು ಹೇಳುತ್ತೇವೆ ನಾವು, ಮತ್ತೆ ಜನರ ನಡುವೆ ನಾವು ಹೋಗುತ್ತೇವೆ ಅಂತಕ್ಕಂಥ ಒಂದು ಹಾಡಿದೆ, ಸಮುದಾಯದ ಹಾಡು. ಹಾಗಾಗಿ ಜನರ ಮಧ್ಯದಿಂದ ಬಂದು ಜನರ ಮಧ್ಯದಲ್ಲೇ ಹೋಗ್ತಕ್ಕಂಥ ಒಂದು ಸಂಘಟನೆ. ಹಾಗಾಗಿ ಬೀದಿ ನಾಟಕಗಳನ್ನು ರೂಪಿಸಿಕೊಂಡು ಜನರ ಮಧ್ಯೆ ಹೋಗಿ ಸರ್ಕಲ್ಗಳಲ್ಲಿ ಜನವಿಡಿ ಪ್ರದೇಶಗಳಲ್ಲಿ ಬೀದಿ ನಾಟಕಗಳನ್ನು ಮಾಡೋದ್ರ ಮೂಲಕ ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನು, ವಿಶೇಷವಾಗಿರ್ತಕ್ಕಂಥ ಪರಿವರ್ತನಾ ಸಂದೇಶವನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಸಮುದಾಯ ಮಾಡ್ತಾ ಬಂದಿದೆ. ಹಾಗಾಗಿ 1975ರಲ್ಲಿ ಆರಂಭವಾದ ಸಮುದಾಯ ಬೆಂಗಳೂರಿನಲ್ಲಿ ಅಷ್ಟೇ ಇದ್ದರೆ ಸಾಲದು, ಇಡೀ ಬೇರೆ ಬೇರೆ ಕಡೆಗೆ ಆ ಸಮುದಾಯ ಹೋಗಬೇಕು ಅಂತಕ್ಕಂಥ ರೀತಿಯಿಂದ ಎಲ್ಲ ಜಿಲ್ಲೆಗಳಿಗೆ ವಿಸ್ತರಿಸಿ, ವಿಶೇಷವಾಗಿ ಕಲಬುರಗಿ, ಬೀದರ್ ಮತ್ತು ಸಿಂಧನೂರು ಬೇರೆ ಬೇರೆ ಕಡೆಗೆ ಈ ಸಮುದಾಯ ಒಂದು ತಂಡ ವಿಸ್ತರಣೆ ಆಯಿತು. ಬೆಂಗಳೂರಿನಷ್ಟೇ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ಇನ್ನೊಂದು ಸಮುದಾಯ ತಂಡ ಕಲಬುರಗಿಯಾಗಿ ಬೆಳೆದಿತ್ತು. ಆ ದಶಕಗಳಲ್ಲಿ ಹಲವಾರು ನಾಟಕಗಳು, ವಿಶೇಷವಾಗಿ ಗೋದಾನ ಮತ್ತು ಹಲವಾರು ಜಾಥಾಗಳನ್ನು ಕೂಡ ಸಮುದಾಯದ ಮೂಲಕ ಮಾಡಲಾಯಿತು. ಬರದೆದರ ಜಾಥಾ ಮತ್ತು ಅಕ್ಷರಕ್ಕಾಗಿ ಜಾಥಾ, ವಿಜ್ಞಾನ ಜಾಥಾ, ಹೀಗೆ ಹಲವಾರು ಜಾಥಾಗಳನ್ನು ಕೇವಲ 1 ದಿನ 2 ದಿನ ಅಲ್ಲ, ಸುಮಾರು 1.5 ತಿಂಗಳ 2 ತಿಂಗಳ ಗಟ್ಟಲೆ ಜಾಥಾಗಳನ್ನು ಪ್ರತಿ ಹಳ್ಳಿಗೆ ತಲುಪಿ ಬೀದಿ ನಾಟಕಗಳನ್ನು, ರಂಗಗೀತೆಗಳನ್ನು ಹಾಡುವುದರ ಮೂಲಕ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವುದು ಮತ್ತು ಜನರ ಕಷ್ಟಗಳನ್ನು ವಿಡಂಬನಾತ್ಮಕವಾಗಿ ಜನರಿಗೆ ಮತ್ತು ರಾಜಕೀಯ ವಿಡಂಬನಾತ್ಮಕವಾಗಿ ತೋರಿಸಿ ಜನರ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಜನರ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಅತ್ಯಂತ ಸಾಂಸ್ಕೃತಿಕ ಸಂಘಟನೆ ಸಮುದಾಯ ಆಗಿದೆ. ಹಾಗಾಗಿ ಈ ಸಮುದಾಯದ 50ರ ದಶಕದಲ್ಲಿ ಬೆಂಗಳೂರಿನಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಈಗಾಗಲೇ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದೇ ಬರುವ 2, 3 ಮತ್ತು 4ರಂದು ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಒಂದು ನಾಟಕಗಳ ಒಂದು ಹಬ್ಬ ಏರ್ಪಡಿಸಲಾಗಿದೆ. ಈ ನಾಟಕ ಹಬ್ಬ 2ನೇ ತಾರೀಕು 3ನೇ ತಾರೀಕು ತಮಗೆ ಕೊಟ್ಟಿರುವಂತೆ ಆ ನಾಟಕ ಯಾವ್ಯಾವ ದಿನ ಯಾವ್ಯಾವ ನಾಟಕಗಳಿದ್ದಾವೆ ಅಂತಕ್ಕಂಥದ್ದಿದೆ. ಒಟ್ಟಾರೆ ನಾಟಕ 1ನೇ ದಿನ ಜಂಗಮದೆಡೆಗೆ, 2ನೇ ದಿನ ಕಳ್ಳರ ಸಂತೆ, 3ನೇ ನಾಟಕ ಶಿವಯೋಗಿ ಸಿದ್ದರಾಮೇಶ್ವರ ನಾಟಕ. ಈ 3 ನಾಟಕಗಳನ್ನು ಏರ್ಪಡಿಸಲಾಗಿದೆ. ವಿಶೇಷವಾಗಿ ಈ ನಾಟಕವನ್ನು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.